ಅನೇಕ ಸ್ತ್ರೀಯರನ್ನ ದೇವರು ನೋಡಿದ್ರು, ಅನೇಕರನ್ನ ಭೂಮಿ ಮೇಲೆ ಎಲ್ಲರನ್ನ ನೋಡಿದ್ರು, ಆದ್ರೆ ಎಲ್ಲರಿಗೆ ಸಿಗದಂತ ಭಾಗ್ಯ ನಿನಗೆ ಸಿಕ್ಕಿದೆ. ಮೇಲೆ ದೇವರ ದಯೆ ಬೇಕಾ? ನಿನ್ನ ಸ್ಥಿತಿಯನ್ನ ದೇವರು ಬದಲಾವಣೆ ಮಾಡಬೇಕಾ? ನಿನ್ನ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಬೇಕಾ? ನಿನ್ನ ಕುಟುಂಬವನ್ನು ದೇವರು ಕಟ್ಟಬೇಕಾ? ನಿನ್ನ ಮಕ್ಕಳ ಭವಿಷ್ಯವನ್ನು ದೇವರು ಕಟ್ಟಬೇಕಾ? ನಿನ್ನ ಕಡು ಬಡತನದಿಂದ ದೇವರು ಹೊರಗಡೆ ನಿನ್ನ ತರಬೇಕಾ? ನೀನು ಹಾದು ಹೋಗ್ತಾ ಇರುವ ಕಣ್ಣೀರಿಂದ ದೇವರ ಸಂತೋಷವನ್ನು ನಿನ್ನ ಕೊಡಬೇಕಾ? ಹಾಗಾದ್ರೆ ಇವರು ಮಾಡಿದ ಹಾಗೆ ನಾವು ಮಾಡಬೇಕು. ಸೊ ಇವತ್ತು ನಾನು ಸಾರುವಂಥ ಸಂದೇಶದ ಅಂಶ, ದೇವರ ದಯೆ ಹೊಂದಬೇಕಾ? ಹಾಗಾದರೆ ಏನು ಮಾಡಬೇಕು? ನಾವು ನೋಡ್ತೇವೆ ಆ ಸರ್ಕಾರದಲ್ಲಿ ಅನೇಕ ಯೋಚನೆಗಳನ್ನು ಬಿಡುವಾಗ ನಾವು ಮೊದಲು ಏನು ಮಾಡ್ತೇವೆ, ಆ ಯೋಚನೆ ಪ್ರಕಾರ ಏನು ಮಾಡಬೇಕು, ಏನಿಲ್ಲ, ಡಾಕ್ಯುಮೆಂಟ್ಗಳು ಏನು ಬೇಕೆಂಬುದಾಗಿ ಎಲ್ಲವನ್ನು ತಿಳ್ಕೊಂಡು ಆಮೇಲೆ ಅದನ್ನು ಪಡ್ಕೊಳ್ತೇವೆ. ಹೌದಾ ಇಲ್ವಾ? ಹಾಗೇನೆ ದೇವರ ದಯೆ ನಾವು ಹೊಂದ್ಕೋಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ತಿಳ್ಕೋಬೇಕು. ಎರಡನೇದು, ಸತ್ಯವೇದದಲ್ಲಿ ಯಾರೆಲ್ಲ ದೇವರ ದಯೆ ಹೇಗೆ ಹೊಂದಿಕೊಂಡ್ರು, ಯಾರೆಲ್ಲ ಯಾವ ರೀತಿಯಲ್ಲಿ ಹೊಂದಿಕೊಂಡ್ರಂತ ನಾವು ತಿಳಿದುಕೊಳ್ಳುವಾಗ ಆ ದಯೆಯಲ್ಲಿ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕೀರ್ತನೆ 145ನೇ ಅಧ್ಯಾಯ 8ನೇ ವಚನ ಮತ್ತು ರೋಮ 2ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ದೇವರು ದಯವುಳ್ಳವನು, ಕನಿಕರವುಳ್ಳವನು ದೇವರಾಗಿದ್ದಾನೆ. ನೋಡಿ, ದೇವರ ಹತ್ರ ದಯ ಇದೆ, ಕನಿಕರ ಇದೆ. ಇದರ ಅರ್ಥ ದೇವರೇ ಆ ದಯೆಯನ್ನು ಕೊಡುವವನಾಗಿದ್ದಾನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅದಕ್ಕೆ ರೋಮ 2ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ದೇವರ ದಯ ಮನುಷ್ಯರ ಮೇಲೆ ಅಪಾರವಾಗಿದೆ. ಇದರ ಅರ್ಥ ಹೆಚ್ಚಾಗಿ ಮನುಷ್ಯರಿಗೆ ದಯೆ ತೋರಿಸಲು ದೇವರು ಸಿದ್ಧನಾಗಿದ್ದಾನೆ. ಸ್ವಲ್ಪ ದಯೆಯನ್ನು ದೇವರು ತೋರಿಸಲಿಕ್ಕೆ ಇಷ್ಟಪಡುವುದಿಲ್ಲಂತೆ, ಹೆಚ್ಚಾದ ದಯೆಯನ್ನು ತೋರಿಸುವವನಾಗಿದ್ದಾನೆ. ಅದೇ ರೋಮ 2ನೇ ಅಧ್ಯಾಯ 4ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ದೇವರ ದಯೆ ಅಪಾರವಾದ ದಯೆಯನ್ನು ಬಿಟ್ಟು ಹೇಗೆ ನಾವು ಪಾಪದಲ್ಲಿ ಜೀವಿಸುವುದು, ಹೇಗೆ ನಾವು ದೇವರಿಗೆ ವಿರೋಧವಾಗಿ ಜೀವಿಸುವುದು? ದೇವರು ನಮ್ಮ ಮೇಲೆ ಅಪಾರವಾದ ದಯೆಯನ್ನು ನಮಗೆ ಇಟ್ಟಿದ್ದಾನೆ. ದೇವರು ಮನುಷ್ಯರಿಗೆ ದಯೆ ತೋರಿಸಲು ಸಿದ್ಧನಾಗಿದ್ದಾನೆ. ಗಮನಿಸಿ, ದೇವರ ದಯೆ ಇದೆ, ಮನುಷ್ಯರ ದಯೆ ಇದೆ. ಸತ್ಯವೇದದಲ್ಲಿ ಮನುಷ್ಯರ ದಯೆಯನ್ನು ನಾವು ನೋಡುತ್ತೇವೆ, ದೇವರ ದಯೆಯನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಮನುಷ್ಯರ ದಯೆಯಲ್ಲಿ ಬೆಳೆದನು, ದೇವರ ದಯೆಯಲ್ಲಿ ಬೆಳೆದನು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವುದಾಗಿದೆ. ಯಾರಿಗೆಲ್ಲ ದೇವರ ದಯೆಯನ್ನು ತೋರಿಸಿದ್ದಾನೆ, ಯಾರ ಮೇಲೆ ದೇವರು ದಯೆ ತೋರಿಸಿದ್ದಾನೆ? ಯೋಸೇಫನ ಬಗ್ಗೆ ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನೋಡಿ, ಯೋಸೇಫನ ಚರಿತ್ರೆ ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುತ್ತದೆ. ಈ ಯೋಸೇಫನು 11 ಜನ ಅಣ್ಣ ತಮ್ಮಂದರು ಆತನನ್ನು ಕೀಳಾಗಿ ನೋಡಿದರು. 11 ಜನ ಆತನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು. ಈ ಅಣ್ಣ ತಮ್ಮಂದರು ಎಲ್ಲರೂ, ನಿನ್ನ ಮೇಲೆ ಬರಬಾರ್ದು, ನೀನಿದ್ರೆ ನಮ್ಮನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ನಮ್ಮಪ್ಪ ನಿನ್ನನ್ನೇ ಜಾಸ್ತಿ ಪ್ರೀತಿ ಮಾಡ್ತಾನೆ ಎಂಬುದಾಗಿ ಹೊಟ್ಟೆ ಕಿಚ್ಚುಪಟ್ಟು ಆತನನ್ನು ತೆಗೆದುಕೊಂಡು ಗುಂಡಿಯಲ್ಲಿ ಹಾಕಿದರು. ನೀರಿಲ್ಲದ ತಗ್ಗಿನಲ್ಲಿ ಆತನನ್ನು ಹಾಕಿದರು. ಎಷ್ಟು ಹಿಂಸೆಗಳನ್ನು ಆತನಿಗೆ ಕೊಟ್ಟರು. ಆದರೆ ಯೋಸೇಫನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಯೋಸೇಫನು ತನ್ನ ಅಣ್ಣ ತಮ್ಮಂದರಿಗೆ ಕೆಟ್ಟದನ್ನು ಮಾಡದೆ ಯಥಾರ್ಥ ಮನಸ್ಸಿನಿಂದ ದೇವರ ಮೇಲೆ ಆತುಕೊಂಡು ಮುಂದೆ ಸಾಗುತ್ತಾ ಇರುವಾಗ ದೇವರು ಯೋಸೇಫನನ್ನು ದೇವರು ನೋಡಿದರು. ಹಲ್ಲೆಲೂಯಾ. ಕಷ್ಟದಲ್ಲಿದ್ದಾನೆ, ಕಣ್ಣೀರಲ್ಲಿದ್ದಾನೆ, ಅವಮಾನದಲ್ಲಿದ್ದಾನೆ, ಕೈ ಬಿಡಲ್ಪಟ್ಟಿದ್ದಾನೆ. ಇಂಥ ಪರಿಸ್ಥಿತಿಯ ಮಧ್ಯದಲ್ಲಿ ಯೋಸೇಫನನ್ನು ದೇವರು ನೋಡಿ, ನಾನು ಇವನ ಮೇಲೆ ದಯೆಯನ್ನು ತೋರಿಸುತ್ತೇನೆ. ಎಲ್ಲರೂ ಆತನನ್ನು ಕೈ ಬಿಟ್ಟಿರುವುದಾದರೆ ಈತ ನನ್ನ ಮೇಲಿರುವಂಥ ವಿಶ್ವಾಸ, ನನ್ನ ಮೇಲಿರುವಂಥ ನಂಬಿಕೆಯಿಂದ ಏನೆಲ್ಲ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೀನಲ್ಲ, ಎಂಥ ಕಣ್ಣೀರಲ್ಲಿ ಹಾದು ಹೋಗ್ತಾ ಇದ್ದೀನಲ್ಲ, ಅವಮಾನದಲ್ಲಿ ಹಾದು ಹೋಗ್ತಾ ಇದ್ದೀನಲ್ಲ, ಹಾಗಾದರೆ ಈತನ ಮೇಲೆ ನಾನು ದಯೆ ತೋರಿಸಲೇಬೇಕೆಂಬುದಾಗಿ ದೇವರು ಯೋಚಿಸಿ ಅಲ್ಲಿ ಐಗುಪ್ತ ದೇಶದ ಅರಸನ ಮೂಲಕವಾಗಿ ದಯೆಯನ್ನು ತೋರಿಸುತ್ತಾ ಇದ್ದಾನೆ. ಯಾವಾಗ ಆ ಅರಸನು ಯೋಸೇಫನಿಗೆ ದಯೆಯನ್ನು ತೋರಿಸಿದನು, ಯೋಸೇಫನ ಕಥೆನೇ ಬದಲಾವಣೆ ಆಯಿತು, ಯೋಸೇಫನ ಸ್ಥಿತಿನೇ ಬದಲಾವಣೆ ಆಯಿತು. ಈಗ ರಾಜನ ಹತ್ತಿರ ಯೋಸೇಫನಿದ್ದಾನೆ, ಒಳ್ಳೆಯ ಸ್ಥಾನದಲ್ಲಿ ಇದ್ದಾನೆ, ಫುಡ್ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಯೋಸೇಫನು ಏನೆಲ್ಲವನ್ನು ಸಹಿಸಿಕೊಂಡು ಬರ್ತಾ ಇದ್ದಾನೆ. ನಿಂದೆಗಳನ್ನು ಸಹಿಸಿಕೊಂಡ, ಅವಮಾನಗಳನ್ನು ಸಹಿಸಿಕೊಂಡ, ಕಷ್ಟಗಳನ್ನು ಸಹಿಸಿಕೊಂಡ, ಸ್ವಂತ ಅಣ್ಣ ತಮ್ಮಂದಿರೇ ಆತನಿಗೆ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಆತನಿಗೆ ಹಾನಿ ಮಾಡಿದರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ದೇವರ ಮುಖವನ್ನು ನೋಡುತ್ತಾ, ದೇವರ ಸನ್ನಿಧಿಯನ್ನು ನೋಡುತ್ತಾ ಮುಂದೆ ಸಾಗ್ತಾ ಇರೋದ್ರಿಂದ ಆತನು ದೇವರ ದಯೆಗೆ ಪಾತ್ರನಾದನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳ, ಈ ಸ್ಥಳದಲ್ಲಿ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಿರುವಂಥ ನಿಮಗೆ ಹೇಳುವಂಥ ಸಂದೇಶ ಏನೆಂದರೆ, ದೇವರ ನಿಮ್ಮನ್ನು ನೋಡುವಾಗ
ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋದರೂ ಕೂಡ, ಎಂಥ ಸಮಸ್ಯೆ ಕಷ್ಟದಲ್ಲಿ ಹಾದು ಹೋದರೂ ಕೂಡ, ನಿಮ್ಮ ಯಥಾರ್ಥತೆ, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸವನ್ನು ದೇವರು ನೋಡಿ ಒಂದು ದಿನ ನಿನ್ನ ಚರಿತ್ರೆಯನ್ನೇ ದೇವರು ಬದಲಾಯಿಸಲಿಕ್ಕೆ ಹೋಗುವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಯೋಸೇಫನು ಗುಂಡಿಯಲ್ಲಿ ಬಿದ್ದ ಯೋಸೇಫನನ್ನು ದೇವರು ಮೇಲಕ್ಕೆ ಎತ್ತಿ ಫುಡ್ ಮಿನಿಸ್ಟರ್ ಆಗಿ ದೇವರು ಮಾಡಿದರು. ಕಾರಣ ಆ ಅರಸನ ಮೂಲಕವಾಗಿ ದೇವರು ದಯೆಯನ್ನು ಹುಟ್ಟಿಸ್ತಾ ಇದ್ದಾನೆ. ಒಂದು ಸಾರಿ ಮೋಶೆಗೆ ಆಸೆ ಇತ್ತು, ದೇವರೇ ನಿನ್ನ ದಯೆ ನಾನು ಹೊಂದ್ಕೋಬೇಕು, ನಿನ್ನನ್ನು ನಾನು ನೋಡಬೇಕು, ಪ್ರಸನ್ನತೆ ನಾನು ನೋಡಬೇಕು, ನಿನ್ನ ದಯೆಗೆ ನಾನು ಪಾತ್ರನಾಗಬೇಕು, ನಿನ್ನ ನೋಡುವಂಥ ಅನುಗ್ರಹ ನನಗೆ ಬೇಕು ಎಂಬುದಾಗಿ ಕೇಳಿದಾಗ ದೇವರೊಂದು ಮಾತು ಹೇಳ್ತಾರೆ ಕೆಳಗಡೆ, ನಾನು ಯಾರ ಮೇಲೆ ದಯೆ ತೋರಿಸ್ತೇನೆ ಅವರಿಗೆ ದಯೆ ತೋರಿಸ್ತೇನೆ, ಯಾರ ಮೇಲೆ ನಾನು ಕರುಣೆ ತೋರಿಸ್ತೇನೆ ಅವರಿಗೆ ಕರುಣೆಯನ್ನು ತೋರಿಸುವನಾಗಿದ್ದೇನೆ. ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ನಾನು ಸಿಕ್ಕವರಿಗೆ ದಯೆಯನ್ನು ತೋರಿಸಲ್ಲ, ದಯೆ ನನಗೆ ಒಪ್ಪುವ ಮನುಷ್ಯನನ್ನು, ನನಗೆ ಸರಿ ಕಾಣುವ ಮನುಷ್ಯನನ್ನು, ನನಗೆ ಸರಿ ಕಾಣುವ ಮನುಷ್ಯನ ಮೇಲೆ ನಾನು ದಯೆಯನ್ನು ತೋರಿಸುತ್ತೇನೆ. ಮೋಶೆ ನೋಡಿ, ದೇವರ ಪ್ರೀತಿ ಎಲ್ಲರಿಗೋಸ್ಕರ ಇದೆ, ಆದರೆ ದಯೆ ದೇವರಿಗೆ ಇಷ್ಟವಾದವರಿಗೋಸ್ಕರ ಇದೆ. ಹಲ್ಲೆಲೂಯಾ. ನಿಮ್ಮ ಮನೆಗೆ ಕೆಲವೊಂದು ವಸ್ತುಗಳನ್ನು ನೀವು ತೆಗೆದುಕೊಂಡು ಬರ್ತೀರಾ, ಎಲ್ಲರೂ ನಿನ್ನ ಮಕ್ಕಳೇ. ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಬರುವಾಗ ಮೊದಲು ನೀನು ತಂದಾಗ ಫಸ್ಟ್ ಯಾರಿಗೆ ನೀವು ಕೊಡ್ತೀರಾ? ಏನಾದರೂ ನೀವು ತೊಗೊಂಡ್ಬರ್ತೀರಾ, ಸ್ವೀಟು ಅಥವಾ ಏನೋ ನೀವು ತೆಗೆದುಕೊಂಡು ಬರ್ತೀರಾ ಮನೆಗೆ ಎಲ್ಲ ಮಕ್ಕಳಿಗೋಸ್ಕರ. ಆ ಮಕ್ಕಳಿಗೋಸ್ಕರ ತೆಗೆದುಕೊಂಡು ಬಂದ ಮೇಲೆ ಫಸ್ಟು ಯಾವ ಮಗುವಿಗೆ ನೀವು ಕೊಡ್ತೀರಾ? ಯಾವ ಮಗುವಿಗೆ ನಾವು ಕೊಡ್ತೀವಂದರೆ, ಯಾರು ನಮ್ಮ ಹೃದಯವನ್ನು ಸಂತೋಷಪಡಿಸ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಫಸ್ಟ್ ಹೋಗಿ ಆ ಕ್ಯಾರಿ ಬ್ಯಾಗನ್ನು ಕೊಡ್ತೀವಿ. ಎಲ್ಲ ಮಕ್ಕಳಿಗೆ ಕೊಡು. ದೇವರ ದಯೆ ಕೂಡ ಹಾಗೇನೆ, ದೇವರಿಗೆ ಒಪ್ಪುವವರಿಗೆ, ದೇವರಿಗೆ ಇಷ್ಟವಾದವರಿಗೆ ತನ್ನ ದಯೆಯನ್ನು ದೇವರು ತೋರಿಸುವನಾಗಿದ್ದಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮೋಶೆ ನನಗೆ ಯಾರ ಮೇಲೆ ದಯೆ ತೋರಿಸಬೇಕಂತ ಅನಿಸುತ್ತದೋ ಅವರ ಮೇಲೆ ಮಾತ್ರ ನಾನು ದಯೆ ತೋರಿಸ್ತೇನೆ. ಆಮೇನ್. ಬೇಡುವರು ಭಾಳ ಜನ, ದೇವರೇ ನಿನ್ನ ದಯೆ ನನಗೆ ಬೇಕು, ನಿನ್ನ ದಯೆಯನ್ನು ನಾನು ತುಂಬಿಸಿ ದೇವರೆಂಬುದಾಗಿ ಕೇಳುವರು ಭಾಳ ಜನ. ಆದರೆ ದೇವರು ಕೆಲವು ಜನರಿಗೆ ಮಾತ್ರ ತನ್ನ ದಯೆಯನ್ನು ತೋರಿಸುವವನಾಗಿದ್ದಾನೆ. ಈ ವಿಮೋಚನೆ ಕಾಂಡ 3ನೇ ಅಧ್ಯಾಯ 21ನೇ ವಚನ, 11ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಇಸ್ರಾಯೇಲ್ಗೆ ಒಂದು ವಾಗ್ದಾನ ಮಾಡಿದ, ನೀವು ಐಗುಪ್ತ ದೇಶವನ್ನು ಬಿಟ್ಟು ಬರಬೇಕು. ಐಗುಪ್ತ ಅಂದರೆ ಹಳೆಯ ಜೀವಿತ. ಐಗುಪ್ತ ಅಂದರೆ ಹಳೆಯ ಜೀವಿತ. ನಿನ್ನ ಹಳೆಯ ಜೀವಿತವನ್ನು ಬಿಟ್ಟು ಬರಬೇಕು. ನೀನು ಅಲ್ಲೇ ಬದುಕುವುದು ಇಷ್ಟ ಇಲ್ಲ, ನೀನು ಅಲ್ಲೇ ಇರುವುದು ಇಷ್ಟ ಇಲ್ಲ, ಅದರಲ್ಲೇ ಜೀವಿಸುವುದು ಇಷ್ಟ ಇಲ್ಲ, ಬಾ ಹೊರಗಡೆ ಅಂತೇಳಿ ದೇವರು ಅವರನ್ನು ಕರೆದರು. ಆವಾಗ ಇಡೀ ಇಸ್ರಾಯೇಲ್ ಜನರೆಲ್ಲ ಮೋಶೆ ಮುಖಾಂತರವಾಗಿ ಹೇಳಿದ ಮಾತನ್ನು ವಿಧೇಯರಾಗಿ ಹಳೆ ಸ್ಥಳವನ್ನು, ಹಳೆ ಜೀವಿತವನ್ನು ಬಿಟ್ಟು ದೇವರಿಗಾಗಿ ಬದುಕಲಿಕ್ಕೆ ಮುಂದೆ ಕಾಲನ್ನು ಅವರು ಹಾಕಿದರು. ಹಲ್ಲೆಲೂಯಾ. ಇಸ್ರಾಯೇಲ್ರು ಹೇಳ್ತಾರೆ, ಐಗುಪ್ತದಲ್ಲಿ ಎಲ್ಲ ರೀತಿಯ ಆಹಾರ ನಮಗೆ ಸಿಗ್ತದೆ ಎಂಬುದಾಗಿ ಅವರು ಹೇಳಿದ್ರು. ಅಂದರೆ ಅಲ್ಲಿ ಸಮೃದ್ಧಿ ಇದೆ, ಹಳೆಯ ಜೀವಿತದಲ್ಲಿ ಸಮೃದ್ಧಿ ಇದೆ, ಎಲ್ಲ ಒಳ್ಳೆಯದಾಗಿದೆ ಎಂಬುದಾಗಿ ಅವ್ರು ನೆನಪು ಮಾಡಿಕೊಳ್ತಾ ಇದ್ರು. ಆದರೆ ದೇವರು ಹೇಳಿದ್ರು, ಅಲ್ಲಿರೋದು ನನಗೆ ಇಷ್ಟ ಇಲ್ಲ, ಅಲ್ಲಿಂದ ಒಂದು ಕಾಲು ಮುಂದೆ ಹಾಕು. ಇಡೀ ಇಸ್ರಾಯೇಲ್ ಜನರೇ ಐಗುಪ್ತ ದೇಶವನ್ನು ದಾಟಿ ಮುಂದೆ ಬರಲಿಕ್ಕೆ ಕಾಲು ಹಾಕಿದರು. ಅದನ್ನೇ ನಾವು 3ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ. 11ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ನೆನಪು ಮಾಡಿಕೊಳ್ತಾ ಇದ್ದಾರೆ, ಅಯ್ಯೋ ನಾ ಇಸ್ರಾಯೇಲರು ಹಳೆ ಜೀವಿತವನ್ನು ಬಿಟ್ಟು ಬಂದಿದ್ದಾರೆ, ನನ್ನ ಮಾತಿಗೆ ವಿಧೇಯರಾಗಿ ಅವರು ಮುಂದೆ ಬಂದ ಕಾರಣ ನಾನು ಬರೀ ಕೈಲಿ ಅವರನ್ನು ಕಳಿಸಲ್ಲ. ನೋಡಿ, ಯಾರು ದೇವರ ಮಾತನ್ನು ಹಿಡ್ಕೊಂಡು ನಡೀತಾರಲ್ಲ, ಯಾರನ್ನು ಕೂಡ ದೇವರು ಬರಿಗೈಲಿ ಅವರನ್ನು ಇಡಲ್ಲ, ಬರಿದಾದ ಸ್ಥಿತಿಯಲ್ಲಿ ಅವ್ರನ್ನ ಇಡಲ್ಲ, ಒಣಗಿದ ಸ್ಥಿತಿಯಲ್ಲಿ ದೇವರು ಅವರನ್ನು ಇಡಲ್ಲ. ಅವರ ಸ್ಥಿತಿಯನ್ನು ಸಮೃದ್ಧಿ ದೇವರುಗೊಳಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಇಸ್ರಾಯೇಲರು ದೇವರ ಮಾತಿಗೆ ವಿಧೇಯರಾಗಿ ಹಳೆದನ್ನು ಬಿಟ್ಟು ಬಂದರು. ಏನನ್ನು ಬಿಟ್ಟು ಬಂದರು? ಹಳೆ ತಿಂಡಿ ಊಟ ಎಲ್ಲ ಬಿಟ್ಟರು, ಹಳೆ ಊರನ್ನು ಬಿಟ್ಟರು, ಹಳೆ ಭಾಷೆಯನ್ನು ಬಿಟ್ಟರು, ಮತ್ತೇನು ಬಿಟ್ಟರು? ಹಳೆ ಸ್ಥಿತಿಗಳನ್ನು ಎಲ್ಲವನ್ನೇ ಬಿಟ್ಟು ದೇವರಿಗಾಗಿ ಮುಂದೆ ಕಾಲು ಹಾಕಿದಾಗ ದೇವರು ಅನುಗ್ರಹ ಅವರ ಮೇಲೆ ಇಳಿದು ಬರ್ತಾ ಇದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರ ದಯೆ ನಮಗೆ ಬೇಕಾದರೆ ನಾವು ಹಳೆ ಸ್ಥಿತಿಯನ್ನು ನಾವು ಬಿಡಬೇಕಾಗಿದೆ. ಹಳೆ ಸ್ಥಿತಿ, ಹಳೆ ಭಾಷೆ ಆಗಿರ್ಬೋದು, ಹಳೆ ರೀತಿಯಲ್ಲಿ ನಡ್ಕೊಳ್ಳುವಂಥ ಜೀವನವಾಗಿರ್ಬೋದು, ಹಳೆ ಭಾವನೆಗಳಾಗಿರ್ಬೋದು, ಯಾವಾಗ ನಾವು ಬಿಟ್ಟು ದೇವರಿಗಾಗಿ ಬದುಕಲಿಕ್ಕೆ ಒಂದು ಕಾಲು ಹೆಜ್ಜೆಯನ್ನು ಮುಂದೆ ನಾವು ಹಾಕ್ತೀವೋ ಆವಾಗ ದೇವರ ದಯೆ ನಿನ್ನ ಮೇಲೆ ಇಳಿದು ಬರ್ತದೆ. ಹಲ್ಲೆಲೂಯಾ. ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯರಾಗಿ ತಲೆಬಾಗಿ, ದೇವರೇ ನಿನ್ನ ಮಾತನ್ನು ಕೇಳಿ ನಾವು ಬರ್ತೀವಿ ಎಂಬುದಾಗಿ ಆ ಐಗುಪ್ತ ದೇಶನ ಬಿಟ್ಟು ಹೊರಗಡೆ ಅವರು ಯಾವಾಗ ಕಾಲಿಟ್ಟರು ದೇವರು ಹೇಳಿದ್ರು, ನಿಂತ್ಕೊಳ್ರಿ. ದೇವರ ಮಾತನ್ನು ಕೇಳಿ ಯಾವಾಗ ಹೊರಗಡೆ ಕಾಲಿಟ್ಟರು ದೇವರು ಹೇಳಿದ್ರು, ನಿಂತ್ಕೊಳ್ರಿ, ನಿಮ್ಮನ್ನು ಬರಿಗೈಲಿ ನಾನು ಕಳಿಸಲ್ಲ, ನನ್ನ ದಯೆಯನ್ನು ನಿಮಗೆ ತೋರಿಸ್ತೇನೆ.
ವಿಮೋಚನೆ ಕಂಡ 11-3 ವಚನ ಓದಿರಿ. ಯೆಹೋವನು ಇಸ್ರಾಯೇಲರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಐಗುಪ್ತರ ಅಂತವ್ರಂದರೆ ಭಾಳ ಕಠಿಣರವರು, ಅದಕ್ಕೆ ರಾತ್ರಿಯಾಗಲೂ ದುಡಿಸ್ಕೊತಾ ಇದ್ರು ಅವರು. ಸೊ ಐಗುಪ್ತರಲ್ಲಿ ದೇವರ ದಯೆಯನ್ನು ಹುಟ್ಟಿಸ್ತಾ ಇದ್ದಾರೆ. ಏನಂತ? ನಿಮ್ಮ ಬೆಳ್ಳಿ ಬಂಗಾರ ಅವ್ರಿಗೆ ಕೊಟ್ಟು ಕಳಿಸ್ರಿ, ನಿಮಗಿರುವ ಬೆಳ್ಳಿ ಬಂಗಾರವನ್ನು ಅವರಿಗೆ ಕೊಟ್ಟು ಕಳಿಸ್ರಿ ಎಂಬುದಾಗಿ ಅವರ ಜೊತೆ ದೇವರು ಮಾತನಾಡಿ ಅವರಲ್ಲಿ ದಯೆ ಹುಟ್ಟಿಸಿದ ಕಾರಣ ಬೈಬಲ್ ಹೇಳ್ತದೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬರುವಾಗ ಬೆಳ್ಳಿ ಬಂಗಾರವನ್ನು ಹೊತ್ತುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇಸ್ರಾಯೇಲರು ಹಳೆಯ ಜೀವಿತವನ್ನು ಬಿಟ್ಟು, ಹಳೆಯ ಸ್ಥಿತಿಯನ್ನು ಬಿಟ್ಟು ದೇವರ ಮಾತನ್ನು ಹಿಡ್ಕೊಂಡು ಮುಂದೆ ಕಾಲಿಟ್ಟರೋ ದೇವ್ರು ಹೇಳಿದ್ರು, ಅಲ್ಲೇ ನಿಂತ್ಕೊಳ್ರಿ, ನೀವು ನನ್ನ ಮಾತು ಕೇಳಿ ಮುಂದೆ ಬಂದಿದ್ದೀರಲ್ಲ, ನನ್ನ ಮಾತು ಕೇಳಿ ಎಲ್ಲವನ್ನು ಬಿಟ್ಟು ಬಂದಿದ್ದೀರಲ್ಲ, ಈಗ ಬರಿಗೈಲೆ ನಾನು ನಿಮ್ಮನ್ನು ಇಡಲ್ಲ, ಅವರಲ್ಲಿರುವ ಎಲ್ಲ ಬೆಳ್ಳಿ ಬಂಗಾರ ನಿಮಗಿಸ್ಕೊಡ್ತೀನಿ ನಾನು. ಹಲ್ಲೆಲೂಯಾ. ದೇವ್ರು ಹೇಳಿದ್ರು, ಐಗುಪ್ತದಲ್ಲಿ ಎಲ್ಲರ ಜೊತೆ ದೇವ್ರು ಮಾತಾಡಿದ್ರು, ಅವರಿಗೆ ದಯೆ ತೋರಿಸ್ಬೇಕು, ನೀವು ಖಾಲಿ ಕೈಲೇ ನೀವು ಅವರನ್ನು ಕಳಿಸಬಾರ್ದು. ಇಷ್ಟು ವರ್ಷ ನೀವು ದುಡಿಸ್ಕೊಂಡಿದ್ದೀರಾ, ಇಷ್ಟು ವರ್ಷ ನಿಮ್ಮ ಹತ್ತಿರ ಅವರು ಇದ್ದಾರೆ, ಖಾಲಿ ಕೈಲಿ ಅವರು ಹೋಗಬಾರ್ದು, ಬೆಳ್ಳಿ ಬಂಗಾರ ಸಹಿತ ಅವರು ಹೋಗಬೇಕೆಂಬುದಾಗಿ ದೇವರು ಅವರ ಜೊತೆ ದಯೆಯನ್ನು ಹುಟ್ಟಿಸೋದಕ್ಕಾಗಿ ಎಲ್ಲ ಬೆಳ್ಳಿ ಬಂಗಾರವನ್ನು ಕೊಟ್ಟು ಕಳಿಸಿದರು. ಅವರ ಸ್ಥಿತಿ ಬದಲಾವಣೆ ಆಯಿತು. ನಾನು ನೆನೆಸ್ಕೊಳ್ತೇನೆ, ಐಗುಪ್ತ ದೇಶದಲ್ಲಿ ಪಾಪ ಏನಾದರೂ ಹಾಕ್ಕೊಳಕ್ಕೆ ಬಂಗಾರ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವರ ಮಾತು ಕೇಳಿ ಎಲ್ಲವನ್ನು ಬಿಟ್ಟು ಕಾಲಿಟ್ಟಾಗ ಸಮೃದ್ಧಿಯ ಬಂಗಾರವನ್ನು ದೇವರು ಅವರಿಗೆ ಇಸ್ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದುವೇ ದೇವರ ಅನುಗ್ರಹ. ನೋಡಿ, ದೇವರ ಅನುಗ್ರಹ ಒಂದು ಸಾರಿ ಬಂತಂದರೆ, ದೇವರ ಅನುಗ್ರಹ ನಮ್ಮ ಮೇಲೆ ಇತ್ತಂದರೆ ನಮ್ಮ ಸ್ಥಿತಿನೇ ಬದಲಾವಣೆ ಆಗುತ್ತೆ. ಅದಕ್ಕೆ ತೆಲುಗಿನಲ್ಲಿ ಸುಂದರವಾಗಿ ಹಾಡನ್ನು ಒಬ್ಬ ಭಕ್ತರು ಬರೆದಿದ್ದಾರೆ. ಏಮೈನಾ చేయగలవు కథ మొత్తం మార్చగలవు, ಏನಾದರೂ ನೀನು ಮಾಡಬಲ್ಲೆ, ಕಥೆಯೆಲ್ಲ ಬದಲಾಯಿಸಬಲ್ಲೆ. ಜನರು ನಿನಗೆ ಹೇಳ್ತಾ ಇರ್ಬೋದು, ನೀನೊಬ್ಬ ಬಡವ, ಜನ ನಿನಗೆ ಹೇಳ್ತಾ ಇರ್ಬೋದು, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಹೊಲವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ, ಒಳ್ಳೆ ಜೀವಿತದಲ್ಲಿ ಮುಂದೆ ನಡೆಯೋಕ್ಕಾಗಲ್ಲ, ನಿನ್ನ ದರಿದ್ರನು, ನಿನ್ನ ಜೀವಿತ ಇಷ್ಟೇ ಇರೋದಂತ ಜನರು ಹೇಳ್ಬೋದು. ದೇವರು ಹೇಳ್ತಾ ಇದ್ರೆ, ಒಂದು ಕಾಲನ್ನು ಮುಂದೆ ಇಡುವಾಗ ದೇವರಿಗೋಸ್ಕರ ಬದುಕಲಿಕ್ಕೆ, ದೇವರಿಗೋಸ್ಕರ ಜೀವಿಸಲಿಕ್ಕೆ ಒಂದು ಕಾಲನ್ನು ಮುಂದೆ ಇಡುವಾಗ ದೇವರಿನ ಹಳೆ ಸ್ಥಿತಿಯನ್ನು ಎಲ್ಲ ತೆಗೆದು ಸಮೃದ್ಧಿಯನ್ನು ದೇವರು ನಿನಗೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಇಸ್ರಾಯೇಲರು ಒಂದು ಕಾಲನ್ನು ಮುಂದಿಟ್ಟಿದ್ದಕ್ಕಾಗಿ ದೇವರು ಅವರ ಮೇಲೆ ದಯೆಯನ್ನು ತೋರಿಸಿದನು. ಯೋಸೇಫನು ಎಲ್ಲ ಕಷ್ಟದ ಮಧ್ಯದಲ್ಲಿ ದೇವರನ್ನ ಹಿಡ್ಕೊಂಡು ಮುಂದೆ ಹೋಗಿದ್ದಕ್ಕಾಗಿ ದೇವರ ದಯೆ ಯೋಸೇಫನ ಮೇಲೆ ತೋರಿಸಿದನು. ಇಸ್ರಾಯೇಲರು ದೇವರು ಹೇಳಿದ ಮಾತನ್ನ ದಾಟಿ ಹಳೆಯದನ್ನು ಬಿಟ್ಟು ಬಂದಾಗ ಅವರ ಮೇಲೆ ದೇವರ ದಯೆಯನ್ನು ತೋರಿಸಿದನು. ಮತ್ತೆ ನಾವು ನೋಡ್ತೇವೆ, ರೂತಳು 2ನೇ ಅಧ್ಯಾಯ 20ನೇ ವಚನ, ಎಲ್ಲರ ಮೇಲೆ ದಯೆ ತೋರಿಸ್ತಾ ಇದ್ದಾನೆ. ಯಾಕೆ? ರೂತಳು ಕಣ್ಣೀರಿಂದ ತುಂಬಿದವಳು. ರೂತಳು ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರ್ಕೊಂಡ್ಳು, ಗಂಡನಿಲ್ಲ. ತನ್ನ ತಂಗಿ ಓರ್ಪ ಗಂಡನು ಕೂಡ ಸತ್ತಿದ್ದಾನೆ. ಇಬ್ಬರು ವಿಧವೆಯರೇ ಚಿಕ್ಕ ವಯಸ್ಸಿನಲ್ಲಿ ಗಂಡಂದ್ರನ್ನು ಕಳ್ಕೊಂಡಿದ್ದಾರೆ. ಅತ್ತೆ ಕೂಡ ತನ್ನ ಗಂಡನನ್ನು ಕಳ್ಕೊಂಡಿದ್ದಾರೆ. 3 ಜನ ವಿಧವೆಯರೇ. ಅಂತ ಪರಿಸ್ಥಿತಿಯಲ್ಲಿ ರೂತಳು ಒಂದು ಮಾತನ್ನು ಅತ್ತೆಗೆ ಹೇಳ್ತಾರೆ, ಅತ್ತೆ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನಿರುವಲ್ಲೇ ನಾನು ಇರ್ತೇನೆ, ನೀನು ಸಾಯುವಲ್ಲೇ ನಾನು ಸಾಯುತ್ತೇನೆ. ಒಂದು ತೀರ್ಮಾನವನ್ನು ರೂತಳು ತೆಗೆದುಕೊಂಡ್ರು. ಅಂದರೆ ದೇವರನ್ನು ಆರಾಧಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಳು. ನನ್ನ ಅತ್ತೆ ದೇವರನ್ನು ಆರಾಧನೆ ಮಾಡ್ತೇನೆ, ನನ್ನ ಅತ್ತೆ ಇರುವಲ್ಲೇ ನಾನು ಇರ್ತೇನೆ, ನನ್ನ ಅತ್ತೆ ಜೀವಿಸುವಲ್ಲೇ ನಾನು ಜೀವಿಸ್ತೇನೆ ಅಂತ ಯಾವಾಗ ತೀರ್ಮಾನವನ್ನು ತೆಗೆದುಕೊಂಡಳು, ದೇವರು ಆಕೆಯ ಮೇಲೆ ತನ್ನ ದೃಷ್ಟಿಯನ್ನು ಇಟ್ಟನು. ಹಲ್ಲೆಲೂಯಾ. ಗಮನಿಸಿ, ನೀನು ದೇವರಿಗಾಗಿ ಬದುಕಬೇಕು, ದೇವರಿಗಾಗಿ ಜೀವಿಸಬೇಕು, ದೇವರಿಗಾಗಿ ನಾನು ಮುಂದೆ ಹೋಗಬೇಕಂತ ಯಾವಾಗ ನಿನ್ನ ಜೀವನದಲ್ಲಿ ತೀರ್ಮಾನ ತೆಗೆದುಕೊಳ್ತೀವೋ ನಿನ್ನ ಮೇಲೆ ದೇವರ ಕಣ್ಣು ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ರೂತಳು ದೇವರಿಗಾಗಿ ಬದುಕಲಿಕ್ಕೆ ತೀರ್ಮಾನ ತೆಗೆದುಕೊಂಡ್ರು, ಅದನ್ನು ದೇವರು ನೋಡಿದರು. ಆಮೇನ್. ದೇವರೇ, ನಿನ್ನ ದಯದಿಂದ ತುಂಬಿಸಪ್ಪ, ನಿನ್ನ ದಯ ಕೊಡಂತ ಬರೀ ಬಾಯಿಂದ ಕೇಳಿದ್ರೆ ದೇವರು ಕೊಡಲ್ಲ ರೀ. ನಮ್ಮಲ್ಲಿ ಒಂದು ಕ್ವಾಲಿಟಿಯನ್ನು ದೇವರು ನೋಡುವವನಾಗಿದ್ದಾನೆ, ನಮ್ಮಲ್ಲಿ ಇರುವಂಥ ಸ್ಥಿತಿಗಳನ್ನು ದೇವರು ನೋಡುವವನಾಗಿದ್ದಾನೆ. ಯೋಸೇಫನಲ್ಲಿ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ದೇವರಿಗಾಗಿ ಮುಂದೆ ಸಾಗಿದನು. ಕಷ್ಟದ ಸಮಯದಲ್ಲಿ ಇಸ್ರಾಯೇಲರು ಎಲ್ಲವನ್ನ ಹಳೆ ಜೀವಿತವನ್ನು ಬಿಟ್ಟು ದೇವರಿಗಾಗಿ, ನಾನು ಇನ್ಮೇಲೆ ದೇವರಿಗಾಗಿ ಬದುಕ್ತೇನೆ, ಈ ಹಳೆ ಜೀವನ ಬೇಡಪ್ಪ, ಹಳೆ ಮಾತುಗಳು ಬೇಡ, ಹಳೆ ಭಾವನೆಗಳು ಬೇಡ, ಹಳೆ ರೀತಿಯಲ್ಲಿ ನಡೆಯೋದು ಬೇಡ ಎಂಬುದಾಗಿ ದೇವರು ಹೇಳಿದಾಗಿ ನಾವು ನಡೀತೀವಂತ ಯಾವಾಗ ಮುಂದೆ ಕಾಲು ಹಾಕಿದ್ರು ದೇವರ ದಯೆ ಅವ್ರ ಮೇಲೆ ಇಳಿದು ಬಂತು. ರೂತಳು, ನಾನು ನನ್ನ ಅತ್ತೆ ದೇವರನ್ನೇ ಆರಾಧನೆ ಮಾಡ್ತೇನೆ, ನನ್ನ ಅತ್ತೆ ಇರುವಲ್ಲೇ ನಾನು ಇರ್ತೇನೆ ಎಂಬುದಾಗಿ ತನ್ನ ಗಂಡನು ತೀರಿ ಹೋದರೂ ಕೂಡ ತನ್ನ ಅತ್ತೆ ಹೆಜ್ಜೆ ಜಾಡಿನಲ್ಲಿ ನಡೆದ ಕಾರಣ ದೇವರು ಆಕೆ ತೀರ್ಮಾನವನ್ನು ನೋಡಿ ಆಕೆ ಜೀವಿತದ ಮೇಲೆ ದೇವರು ದಯೆ ಇಳಿದು ಬಂತು.
ದೇವರ ದಯೆ ಚರಿತ್ರೆಯನ್ನು ಬದಲಾವಣೆ ಮಾಡುತ್ತೆ. ಹೇಳ್ರಿ ಪಕ್ಕದ, ದೇವರ ದಯೆ ಪರಿಸ್ಥಿತಿನೇ ಬದಲಾವಣೆ చేస్తుంది. ರೂತಳ ಪರಿಸ್ಥಿತಿ ಏನು ಗೊತ್ತಾ? ಬೈಬಲ್ ಹೇಳ್ತದೆ, ಒಂದು ಹೊತ್ತು ಊಟ ಮಾಡೋಕ್ಕೆ ಕೂಡ ಕಷ್ಟ. ಹೊಲದಲ್ಲಿ ಹೋಗಿ ಅಕ್ಕಲನ್ನು ಆಯ್ದು ಬಂದು ಅದನ್ನೇ ಅಡಿಗೆ ಮಾಡ್ಕೊಂಡು ಉಣ್ಣುವವರು. ಅತ್ತೆಗೂ ಕೆಲಸ ಇಲ್ಲ, ರೂತಳಿಗೂ ಕೆಲಸ ಇಲ್ಲ. ಬೇರೊಬ್ಬರ ಹೊಲಕ್ಕೆ ಹೋಗಿ ಅಲ್ಲಿ ಅಕ್ಕಲನ್ನು ಆಯ್ದು ಅದರಿಂದ ಬರುವುದನ್ನು ಅಡಿಗೆ ಮಾಡ್ಕೊಂಡು ಉಣ್ಣುವಂಥ ಪರಿಸ್ಥಿತಿ. ತುಂಬ ಕಡು ಬಡತನ ಪರಿಸ್ಥಿತಿ. ಆದರೆ ಒಳಗಡೆ ಎಂಥ ತೀರ್ಮಾನ ಇದೆ? ದೇವರಿಗಾಗಿ ನಾನು ನಿಂತ್ಕೊಳ್ತೇನೆ. ತಂಗಿ ಹೇಳಿದ್ರು, ಅಕ್ಕ ಬಾಯ್ ಟಾಟಾ, ನಾನು ಹೋಗ್ಬಿಡ್ತೀನಿ. ತಂಗಿ ಹೋದಳು. ಆದರೆ ರೂತಳು ಹೇಳಿದ್ರು, ಅತ್ತೆ ನಾನು ಹೋಗಲ್ಲ. ನೀನು ಯಾವ ದೇವರನ್ನು ಪೂಜೆ ಮಾಡ್ತಾ ಇದ್ದಿಲ್ಲ, ಯಾವ ದೇವರನ್ನ ನೀನು ಆರಾಧನೆ ಮಾಡ್ತಾ ಇಲ್ಲ, ಅದೇ ದೇವರು ಇನ್ನ ಮೇಲೆ ನನ್ನ ದೇವರಾಗಿರ್ತಾನೆ ಎಂಬುದಾಗಿ ಹೇಳಿದ್ರು. ಆ ಬೋವಾಜನಲ್ಲಿ ದೇವರ ದಯೆಯನ್ನು ಹುಟ್ಟಿಸೋದಕ್ಕಾಗಿ ಆ ಬೋವಾಜನ ರೂತಳಿಗೆ ದಯೆಯನ್ನು ತೋರಿಸ್ತಾ ಇದ್ದಾನೆ. ಇದುವೇ ದೇವರ ಕಾರ್ಯ. ಆ ತೀರ್ಮಾನ, ಆ ಸಮರ್ಪಣೆಯನ್ನು ನೋಡಿ ದೇವರು ಆಕೆಯ ಮೇಲೆ ದಯೆಯನ್ನು ಇಳಿಸಿದರು. ರೂತಳ ಕುಟುಂಬವನ್ನು ದೇವರೇ ಕಟ್ಟಿದರು. ಎಂಥ ಆಶೀರ್ವಾದ ಅಲ್ಲರಿ! ಒಂದು ತೀರ್ಮಾನ, ದೇವರಿಗಾಗಿ ನಾನು ಬದುಕ್ತೇನೆ, ದೇವರಿಗಾಗಿ ನಾನು ಜೀವಿಸ್ತೇನೆ, ಇನ್ನು ಮೇಲೆ ಆತನೇ ನನ್ನ ಅತ್ತೆ, ದೇವರೇ ನನ್ನ ದೇವರೆಂಬುದಾಗಿ ಯಾವಾಗ ಹಿಡ್ಕೊಂಡು ಮುಂದೆ ಹೋದಳು, ದೇವರೇ ಆಕೆಯ ಜೀವಿತವನ್ನು ಆಶೀರ್ವದಿಸಿದರು. ರೂತಳು ತೆಗೆದುಕೊಂಡ ಒಂದೇ ತೀರ್ಮಾನ ಆಕೆಯ ಜೀವಿತವನ್ನೇ ಬದಲಾವಣೆ ಮಾಡಿತು. ಇವತ್ತು ನಮ್ಮ ಜೀವನದಲ್ಲಿ ತೀರ್ಮಾನ ಇಲ್ಲದಂಥ ಗುರಿಗಳಲ್ಲಿ ನಾವು ಇರ್ತೇವೆ. ಅನೇಕರಲ್ಲಿ ತೀರ್ಮಾನಗಳು ಇರಲ್ಲ. ಬಂದಿದ್ದೀವಾ, ಪ್ರಾರ್ಥನೆ ಮಾಡಿದ್ದೀವಾ, ಆರಾಧನೆ ಮಾಡಿದ್ದೀವಾ, ತಿರುಗಿ ಮನೆಗೆ ಹೋಗಿದ್ದೀವಾ, ಮತ್ತೆ ಕರ್ತನ ಭೋಜನ ಬಂತ, ಬರೋಣವಾ, ಕರ್ತನ ಭೋಜನ ತೆಗೆದುಕೊಂಡಿದ್ದೀವಾ, ಮನೆಗೆ ಹೋಗಿದ್ದೀವಾ, ಅಥವಾ ಸಭೆಗೆ ಹೋಗಿದ್ದೀವಾ, ಕಾಲಿಟ್ಟಿದ್ದೀವಾ, ಬಂದಿದ್ದೀವಾ, ಎಲ್ಲ ಚಲೋ ಆಯಿತು. ನೋಡಿ, ಈ ಭಾವನೆಗಳಲ್ಲಿ ಇದ್ದರೆ ನಮ್ಮ ಜೀವನದಲ್ಲಿ ದೇವರ ಅನುಗ್ರಹವನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ. ಇವರು ಹೇಗೆ ಹೊಂದ್ಕೊಂಡ್ರು ಗೊತ್ತಾ? ಎಲ್ಲ ಪರಿಸ್ಥಿತಿಯ ಮಧ್ಯದಲ್ಲಿ ದೇವರನ್ನೇ ಹಿಡಿದುಕೊಂಡ್ರು. ದೇವರು ಹೇಳಿದ ಮಾತಿಗಾಗಿ ತನ್ನ ಹಳೆಯ ಜೀವನವನ್ನು ಬಿಟ್ಟು ದೇವರಿಗಾಗಿ ಬದುಕಲಿಕ್ಕೆ ಕಾಲು ಹಾಕಿದಾಗ ದೇವರು ಅವರ ಜೀವಿತವನ್ನು ಆಶೀರ್ವಾದ ಮಾಡಿದರು. ರೂತಳು ಒಂದು ತೀರ್ಮಾನ ತೆಗೆದುಕೊಂಡ್ರು, ಇನ್ನು ಮೇಲೂ ಸತ್ತರು, ದೇವರಿಗಾಗಿಯೇ ಬದುಕಿದರು, ದೇವರಿಗಾಗಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 30ನೇ ವಚನದಿಂದ 38ನೇ ವಚನ. ದೇವರು ಒಂದು ಹಳ್ಳಿಯಲ್ಲಿ ಒಬ್ಬ ಸ್ತ್ರೀಯನ್ನು ದೇವರು ನೋಡಿದರು. ಆಕೆ ಹೆಸರು ಮರಿಯಳು. ದೇವರು ನೋಡ್ತಾ ಇದ್ದಾರೆ. ನೋಡಿ, ಸ್ವಾಮಿ ರಕ್ಷಕನಾಗಿ ಭೂಮಿಗೆ ಇಟ್ಟು ಬರಬೇಕಾಗಿದೆ. ಯಾರಿಗೋಸ್ಕರ ಬರಬೇಕು ಸ್ವಾಮಿ ಭೂಮಿಗೆ? ಹೇಳಿ, ಜೋರಾಗಿ ಹೇಳ್ರಿ, ನನಗೋಸ್ಕರ. ನೋಡಿ, ಏಸಪ್ಪ ಈ ಭೂಮಿಯಲ್ಲಿ ಬಂದಿಲ್ಲ ಅಂದರೆ ಯಾರು ಕೂಡ ಈ ಸ್ಥಳದಲ್ಲಿ ನಾವು ಇರ್ತಾ ಇರಲಿಲ್ಲ. ಯಾರು ಕೂಡ ಆತನ ಮೇಲೆ ವಿಶ್ವಾಸ ಇಡ್ತಿಲ್ಲ, ಯಾರು ಕೂಡ ಆತನನ್ನು ಆರಾಧನೆ ಮಾಡ್ತಾ ಇರಲಿಲ್ಲ. ಆತನ ಈ ಭೂಮಿಗೆ ಬಂದದಕ್ಕಾಗಿಯೇ ಇವತ್ತು ನಾವು ಕೂತ್ಕೊಂಡು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ನೋಡಿ, ದೇವರು ನೋಡಿದ್ರು, ಯಾರ ಮೇಲೆ ನನ್ನ ದಯೆ ತೋರಿಸಲಿ? ನನ್ನ ಮಗನನ್ನು ಭೂಮಿಗೆ ನಾನು ಕಳಿಸಬೇಕಾಗಿದೆ, ನನ್ನ ಮಗನು ಭೂಮಿಗೆ ಹೋಗಬೇಕಾಗಿದೆ. ಮಾನವರ ಪಾಪ ಕ್ಷಮಿಸಿ ಅವರನ್ನ ನೀತಿಯಲ್ಲಿ ನಡೆಸಲಿಕ್ಕೆ ನನ್ನ ಮಗನು ಹೋಗಿ ಶಿಲುಬೆಯಲ್ಲಿ ಸಾಯಲೇಬೇಕು. ಯಾರ ಹೊಟ್ಟೆಯಲ್ಲಿ ನಾನು ಕಳಿಸಲಿ? ಯಾರ ಮೇಲೆ ನಾನು ದಯೆ ತೋರಿಸಲಿ? ಯಾವ ಸ್ತ್ರೀಯನ್ನು ನಾನು ಆರಿಸಿಕೊಳ್ಳಲಿ ಅಂತ ದೇವರು ನೋಡ್ತಾ ಇದ್ದಾರೆ. ದೇವರ ಕಣ್ಣು ಮರಿಯಳ ಮೇಲೆ ಬಿತ್ತು. ದೂತನನ್ನು ದೇವರು ಕಳಿಸಿ, ಗಾಬ್ರಿಯಲನೇ, ಮರಿಯಳ ಹತ್ರ ನೀನು ಹೋಗು, ಆಕೆ ಮೇಲೆ ನಾನು ದಯೆ ತೋರಿಸಬೇಕಾಗಿದೆ. ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯವು ನಿನಗೆ ದೊರಕಿದೆ. ಅನೇಕ ಸ್ತ್ರೀಯರನ್ನು ದೇವರು ನೋಡಿದರು, ಅನೇಕರನ್ನ ಭೂಮಿ ಮೇಲೆ ಎಲ್ಲರನ್ನ ನೋಡಿದರು, ಆದರೆ ಎಲ್ಲರಿಗೆ ಸಿಗದಂಥ ಭಾಗ್ಯ ನಿನಗೆ ಸಿಕ್ಕಿದೆ. ಹೆದರಬೇಡ, ಸಂತೋಷ ಪಡು, ದೇವರ ದಯೆ ನಿನಗೆ ಸಿಕ್ಕಿದೆ. ಈಗ ನೀನೊಬ್ಬ ಗರ್ಭಿಣಿಯಾಗಿ ಒಂದು ಮಗುವನ್ನು ಎರುವಿ, ಆತನಿಗೆ ಯೇಸು ಅಂತ ಹೆಸರಿಡಬೇಕು. ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸುವವನು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಈ ಮಾತಿಗೆ ಆಕೆ ಆಶ್ಚರ್ಯಗೊಂಡಳು. ಇದೆಂಥ ಆಶೀರ್ವಾದ! ಇಂಥ ದೊಡ್ಡ ವಾಗ್ದಾನ ನನ್ನಲ್ಲಿ ನೆರವೇರ್ತದ? ಯಾಕೆ ಆಶ್ಚರ್ಯಗೊಂಡ್ರಂದರೆ ಆಕೆ ಸ್ಥಿತಿ ದೀನ ಸ್ಥಿತಿ. ಅದಕ್ಕೆ ನಾವು ನೋಡ್ತೇವೆ, ಅದೇ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆಕೆ ಹೇಳ್ತಾರೆ, ದೀನ ಸ್ಥಿತಿಯ ಮೇಲೆ ಆತನು ಲಕ್ಷ್ಯವಿಟ್ಟಿದ್ದಾನೆ. ಮರಿಯಳು ಹೇಳ್ತಾ ಇದ್ದಾರೆ, ನನ್ನ ಸ್ಥಿತಿ ದೀನ ಸ್ಥಿತಿ, ಕಡು ಬಡತನದಿರುವಂಥ ನನ್ನ ಸ್ಥಿತಿ, ಆದರೆ ನನ್ನ ಸ್ಥಿತಿಯನ್ನು ದೇವರು ನೋಡಿದ್ದಾನೆ. ಹಲ್ಲೆಲೂಯ. ಗಮನಿಸಿ ಪ್ರಿಯ ಸಹೋದರ ಸಹೋದರಿ, ನಿನ್ನ ಸ್ಥಿತಿ ಎಂಥದೇ ಆಗಿರಬಹುದು. ಒಂದೊತ್ತು ಮನೆಯಾಗ ಊಟ ಮಾಡಲಿಕ್ಕೂ ಕಷ್ಟ ನಿಮಗಿರಬಹುದು, ಕಡು ಬಡತನದಲ್ಲಿ ನಾವು ಜೀವಿಸ್ತಾ ಇರಬಹುದು. ಆದರೆ ದೇವರು ನಿನ್ನ ಪರಿಶುದ್ಧತೆಯನ್ನು ದೇವರು ನೋಡ್ತಾರೆ,
ನಿನ್ನ ಒಂದು ನಂಬಿಕೆಸ್ತಿಕೆಯನ್ನು ದೇವರು ನೋಡ್ತಾನೆ. ನೀನು ಎಷ್ಟು ದೇವರ ಮಾತಿಗೆ ವಿಧೇಯಳಾಗ್ತೀಯ ಎಂಬುದಾಗಿ ಅದನ್ನು ನೋಡಿ ನಿನ್ನ ಕೈಲೇ ಆಗಲಾರದನ್ನ ಆ ದಯೆ ಮೂಲಕ ದೇವರು ಮಾಡುವವನಾಗಿದ್ದಾನೆ. ಗಮನಿಸಿ, ಮರಿಯಳಿಗೆ ದೇವರ ದಯೆ ಸಿಕ್ಕಿತು. ಹೇಗೆ ಸಿಕ್ತು ಗೊತ್ತಾ? ಆಕೆಯ ಜೀವನ ಪರಿಶುದ್ಧವಾಗಿತ್ತು. ಪರಿಶುದ್ಧರಿಗೆ ದೇವರ ದಯೆ ಸಿಗ್ತದೆ. ದೇವರ ಆಲಯದಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ಆರಾಧನೆ ಮಾಡಿ ತಿರುಗಿ ಹೋದ ಮೇಲೆ ನಮ್ಮ ಹಳೆಯ ಜೀವಿತದಲ್ಲಿ ಜೀವಿಸೋರಿಗೆ ದೇವರ ದಯೆ ಸಿಗಲ್ಲ. ಲೋಕದ ಪಾಪದಲ್ಲಿ ಮುಳುಗಿದವರಿಗೆ ದೇವರ ದಯೆ ಸಿಗಲ್ಲ. ಲೋಕದ ಪಾಪದ ಕಾರ್ಯಗಳಲ್ಲಿ ನಡೀತಾರಿಗೆ ದೇವರ ದಯೆ ಸಿಗಲ್ಲ. ಮರಿಯಳು ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರು. ಮರಿಯಳಲ್ಲಿ 2 ಗುಣಗಳನ್ನು ದೇವರು ನೋಡಿದ್ರು. ಒಂದು ಪರಿಶುದ್ಧತೆ, ಇನ್ನೊಂದು ವಿಧೇಯತೆ. ನಿನ್ನ ಮೇಲೆ ದೇವರ ದಯೆ ಬೇಕಾ? ನಿನ್ನ ಸ್ಥಿತಿಯನ್ನು ದೇವರು ಬದಲಾವಣೆ ಮಾಡಬೇಕಾ? ನಿನ್ನ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಬೇಕಾ? ನಿನ್ನ ಕುಟುಂಬವನ್ನು ದೇವರು ಕಟ್ಟಬೇಕಾ? ನಿನ್ನ ಮಕ್ಕಳ ಭವಿಷ್ಯವನ್ನು ದೇವರು ಕಟ್ಟಬೇಕಾ? ನಿನ್ನ ಕಡು ಬಡತನದಿಂದ ದೇವರು ಹೊರಗಡೆ ನಿನ್ನ ತರಬೇಕಾ? ನೀನು ಹಾದು ಹೋಗ್ತಾ ಇರುವ ಕಣ್ಣೀರಿಂದ ದೇವರ ಸಂತೋಷವನ್ನು ನಿನ್ನ ಕೊಡಬೇಕಾ? ಹಾಗಾದರೆ ಇವರು ಮಾಡಿದ ಹಾಗೆ ನಾವು ಮಾಡಬೇಕಾಗಿದೆ. ಏನನ್ನು ಇವರು ಮಾಡಿದರು? ಯಾವ ಯಾತ್ರೆಗೆ ಇವರು ಹೋಗಲಿಲ್ಲ, ಅಥವಾ ಏನು ಕಷ್ಟಪಟ್ಟು ದೇಹವನ್ನು ದಂಡಿಸಿಕೊಳ್ಳಲಿಲ್ಲ, ಅಥವಾ ದಾನ ಧರ್ಮಗಳನ್ನು ಏನು ಇವರು ಮಾಡಲಿಲ್ಲ, ಅಥವಾ ಎಲ್ಲ ಸ್ಥಳಗಳಿಗೆ ಓಡಾಡಿ ಇವರು ಬರಲಿಲ್ಲ. ಇವರು ಮಾಡಿದ ಕಾರ್ಯ ಒಂದೇ ಒಂದು, ದೇವರನ್ನ ತಿಳಿದುಕೊಂಡ ಮೇಲೆ ಎಂಥ ಕಷ್ಟ ಬಂದರೂ ಕೂಡ ಯೋಸೇಫನ ಏನು ಮಾಡ್ದ? ದೇವರ ಮೇಲೆ ನಂಬಿಕೆಯಿಂದ ಮುಂದೆ ಹೋದ. ಅದನ್ನು ದೇವರು ನೋಡಿದ್ರು. ಐಗುಪ್ತದಲ್ಲಿ ಇಸ್ರಾಯೇಲರು ದೇವರ ಮಾತನ್ನು ಕೇಳಿ ಮುಂದೆ ಒಂದು ಕಾಲು ಹಾಕಿದ್ದಕ್ಕಾಗಿ ಅದನ್ನು ದೇವರು ನೋಡಿದ್ರು. ರೂತಳು ಒಂದು ತೀರ್ಮಾನ ತೆಗೆದುಕೊಂಡು ಇನ್ನು ಮೇಲೆ ನನ್ನ ಅತ್ತೆಯ ದೇವರೇ ನನ್ನ ದೇವರು ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಂಡಾಗ ದೇವರು ಅದನ್ನು ನೋಡಿದ್ರು. ಮರಿಯಳು ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಂತ ವಿಧೇಯತೆಯನ್ನು ದೇವರು ತೋರಿಸಿದಕ್ಕಾಗಿ ದೇವರು ಅದನ್ನು ನೋಡಿದರು. ದೇವರ ಮಾತನ್ನು ಕಾಪಾಡಿಕೊಂಡು ಪರಿಶುದ್ಧ ಜೀವನ ನಮಗೆ ಬೇಕು. ಅದಕ್ಕೆ ಇವರೆಲ್ಲರಿಗೆ ದೇವರ ಅನುಗ್ರಹವನ್ನು ಮಾಡಿದರು. ಸೊ ನಿನ್ನ ಜೀವನ, ನಿನ್ನ ಜೀವಿತ ಇವರ ಹಾಗೆ ಇರುವುದಾದರೆ, ಎಂಥ ಸಮಸ್ಯೆಗಳ ಮಧ್ಯದ ಕಣ್ಣೀರಿನ ಮಧ್ಯದಲ್ಲಿ ದೇವರ ಮಾತನ್ನು ಹಿಡ್ಕೊಂಡು ಮುಂದೆ ನಡೆಯುತ್ತಾ ದೇವರು ಹೇಳಿದ ಹಾಗೆ ಹಳೆದನ್ನು ಬಿಟ್ಟು, ನೋಡ್ರಿ ಐಗುಪ್ತ ಅಂದರೆ ಏನು? ಹಳೆ ಜೀವಿತ. ಹಳೆದನ್ನು ಬಿಟ್ಟರು. ಇವತ್ತು ನಾವು ಹಳೆದನ್ನು ಬಿಡಲ್ಲ, ನನಗೆ ಅದು ಬೇಕು ಇದು ಬೇಕು. ಇಸ್ರಾಯೇಲ್ ಜನರು ಅವರು ಹಳೆದನ್ನು ಬಿಟ್ಟು ಬಂದರು. ಸಂಪೂರ್ಣ ಐಗುಪ್ತ ದೇಶವನ್ನು ಸಂಪೂರ್ಣವಾಗಿ ಬಿಟ್ಟು ಬಂದರು. ಅಂದರೆ ಹಳೆಯ ಸ್ಥಿತಿಗಳನ್ನು ಎಲ್ಲವನ್ನ ಬಿಟ್ಟು ಬಂದರು. ಇವತ್ತು ನಾವು ಸಭೆಯಲ್ಲಿ ಬರ್ತೇವೆ, ಸಭೆಯಲ್ಲಿ ದೇವರನ್ನ ಆರಾಧನೆ ಮಾಡ್ತೇವೆ, ದೇವರನ್ನ ಸ್ತುತಿ ಮಾಡ್ತೇವೆ, ಇನ್ನೂ ಹಳೇದಿದೆ ನಮ್ಮ ಹತ್ರ. ಇದೇನಾ ಇಲ್ವಾ? ಸೊ ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರುವಂಥ ಪ್ರಿಯ ಸಹೋದರ ಸಹೋದರಿ, ದೇವರಿಗಾಗಿ ಜೀವಿಸಲಿಕ್ಕೆ ಒಂದು ಕಾಲನ್ನು ನೀನು ಮುಂದೆ ಇಟ್ಟರೆ ಹಳೆದನ್ನು ಹಿಡಿದು ಅಲ್ಲ, ಹಳೆದನ್ನು ಬಿಟ್ಟು ದೇವರ ಮಾತಿನಂತೆ ನಾನು ನಡೀತೀನಿ ಅಂತ ಒಂದು ಕಾಲ ನಿನ್ನ ಮುಂದೆ ಇಟ್ಟರೆ ನಿನ್ನ ಮೇಲೆ ದೇವರ ದಯೆ ಇಳಿದು ಬರ್ತದೆ. ನೋಡಿ, ದೇವರ ದಯೆ ನಿನ್ನ ಮೇಲೆ ಇರುವಾಗ ಜನರೆಲ್ಲರೂ ಕೂಡ ನಿನ್ನ ನೋಡಿ ಆಶ್ಚರ್ಯ ಪಡುವವರಾಗಿದ್ದಾರೆ. ಹಾಗಾದರೆ ಪಾಸ್ಟರ್, ದೇವರ ದಯೆ ನಮಗೆ ಯಾಕೆ ಬೇಕು? ಏನು ಮಾಡ್ತದೆ ನಮ್ಮ ದೇವರ ದಯ? 2 ಕಾರ್ಯ ಮಾಡ್ತದೆ. ಒಂದು, ದೇವರ ದಯೆ ನಿನ್ನ ಚರಿತ್ರೆಯನ್ನು ಬದಲಾವಣೆ ಮಾಡ್ತದೆ, ನಿನ್ನ ಸ್ಥಿತಿಯನ್ನೇ ಬದಲಾವಣೆ ಮಾಡ್ತದೆ. ನಿನ್ನ ಸ್ಥಿತಿ ದೀನದಾಗಿರ್ಬೋದು, ಕಣ್ಣೀರಿಂದ ಇರ್ಬೋದು, ಕಡು ಕಷ್ಟದಲ್ಲಿರ್ಬೋದು, ಅದರಿಂದ ಹೊರಗಡೆ ನಿನ್ನ ದೇವರ ದಯೆ ತರುತ್ತದೆ. 2ನೇದು, ನಿನ್ನ ಮೂಲಕ ದೇವರ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ದೇವರ ದಯೆಯನ್ನು ತೋರಿಸುವನಾಗಿದ್ದಾನೆ. ಹಲ್ಲೆಲೂಯ. ದೇವರ ದಯೆ ಹೊಂದಿಕೋಬೇಕಾದ್ರೆ ಎಂಥ ಕಷ್ಟ ಬಂದರೂ ದೇವರು ಹಿಡ್ಕೊಂಡು ಹೋಗು. ಐಗುಪ್ತರ ಹಾಗೆ ದೇವ್ರ ಮಾತು ಕೇಳಿ ಒಂದು ಕಾಲು ದೇವರಿಗಾಗಿ ಬದುಕಲಿಕ್ಕೆ ಮುಂದೆ ಹಾಕು. ರೂತಳ ಹಾಗೆ ಆತನ ಆರಾಧನೆ ತೀರ್ಮಾನ ತೆಗೆದುಕೋ. ಮರಿಯಳ ಹಾಗೆ ಪರಿಶುದ್ಧತೆಯನ್ನು ಕಾಪಾಡಿಕೋ. ಮರಿಯಳ ಹಾಗೆ ದೇವರ ಮಾತಿಗೆ ವಿಧೇಯತೆ ತೋರಿಸು. ನಿನ್ನ ಸ್ಥಿತಿಯನ್ನು ದೇವರು ಬದಲಾವಣೆ ಮಾಡ್ತಾರೆ. 2 ಕೈಗಳನ್ನು ಮೇಲೆತ್ತಿ ಕರ್ತನಿಗಳನ್ನು, ಹೌದು ಸ್ವಾಮಿ, ನನ್ನ ಜೀವಿತದಲ್ಲೂ ಕೂಡ ದೇವರೇ ನಿನ್ನ ದಯೆ ಬೇಕು ಸ್ವಾಮಿ. ಅಯ್ಯ, ನಿನ್ನ ಭಕ್ತರು ದಯೆಯನ್ನು ಹೊಂದಿಕೊಂಡು ಮುಂದೆ ಸಾಗಿದರು ಸ್ವಾಮಿ. ನಿನ್ನ ಭಕ್ತರು ದಯೆಯನ್ನು ಹೊಂದಿಕೊಂಡು ಮುಂದೆ ಹೋಗಿದ್ದಾರೆ ಕರ್ತನೆ. ನಿನ್ನ ದಯೆ ನನ್ನ ಮೇಲೆ ಕೂಡ ಬೇಕು, ನಿನ್ನ ದಯೆ ನನ್ನ ಮೇಲೆ ಕೂಡ ಬೇಕು. ಹಲ್ಲೆಲೂಯಾ. ಹೇಳಿ, ಎಲ್ಲರೂ ಕೈಗಳನ್ನೆತ್ತಿ ಬಾಯಿ ತೆರೆದು ಹೇಳಿ, ದೇವರೇ 4 ಕಾವಾಲು ನಾಯನ ದಯ.